ಎಲ್ಲರಿಗೂ ನಮಸ್ಕಾರ. ನಮ್ಮ ಋಷಿಮುನಿಗಳು ಹೇಳಿದಂತೆ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಂ ಯೇ ಅಂತರಿಕ್ಷೆ ಯೇ ದಿವಿ ಯೇಷಾಮನ್ನಂ ವಾತೋ ವರ್ಷಮಿಷವಸ್ತೇಭ್ಯೋ ದಶಃ ಪ್ರಾಚೇರ್ದಶ ದಕ್ಷಿಣಾ ದಶಃ ಪ್ರತೀಚೇರ್ದಶೋದೀಚಿ ದಶೋರ್ಧ್ವಾಸ್ತೆಭ್ಯೋ ನಮಸ್ತೆ ನೋ ಮೃಡಯಂತು ತ್ವೇಯಂ ವಿಶ್ಮೋ ಯಶ್ಚ ನೋ ದ್ವೇಷ್ಠಿತಂ ಭೋಜಂಬೇ ದಧಾಮಿ. ಯೋ ರುದ್ರೋ ಅಗ್ನೌ ಯೋ ಅಪ್ಸು ಯವೋಷಧೀಷು ಯೋ ರುದ್ರೋ ವಿಶ್ವ ಭುವನ ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು ಎನ್ನುವಂತೆ ನಮ್ಮ ಪ್ರಕೃತಿ ಅಥವಾ ನಮ್ಮ ಬ್ರಹ್ಮಾಂಡ ಏನಿದೆ ಅದು ಶಿವನ ರೂಪದಲ್ಲಿ ಇದೆ. ಶಿವನ ಆರಾಧನೆ ಎಂದರೆ ಪ್ರಕೃತಿಯ ಆರಾಧನೆ. ಪ್ರಕೃತಿಯ ಆರಾಧನೆ ಅಂತಂದರೆ ಬರೀ ಪೂಜೆಯಲ್ಲ, ಪ್ರಕೃತಿಯ ಸಂರಕ್ಷಣೆ, ನದಿಗಳ ಸಂರಕ್ಷಣೆ, ಗಿಡ ವನಗಳ ಬೆಳೆಸುವಂತಹದ್ದು ರಕ್ಷಣೆ ಇರ್ಬೋದು, ಪಶು ಪಕ್ಷಿಗಳ ರಕ್ಷಣೆ ಇರ್ಬೋದು. ಇವೆಲ್ಲ ಶಿವನ ಆರಾಧನೆ ಅಥವಾ ಶಿವನ ಪೂಜೆ ಅಂತ ಎನಿಸಿಕೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಈಶ್ವರವನ ಅಂತ ಮಾಡಿದ್ದೀವಿ. ಇಲ್ಲಿ ಎಲ್ಲ ಬಗೆಯ ದೇವವೃಕ್ಷಗಳು ಅಂತ ನಾವೇನು ಹೇಳ್ತೀವಿ, ಫೈಕಸ್ ಜಾತಿಯ ಗಿಡಗಳು, ನವಗ್ರಹಗಳಿಗೆ ಸಂಬಂಧಪಟ್ಟ ಗಿಡಗಳು, ರಾಶಿಗೆ ಸಂಬಂಧಪಟ್ಟ ಗಿಡಗಳು, ನಕ್ಷತ್ರಗಳಿಗೆ ಸಂಬಂಧಪಟ್ಟ ಗಿಡಗಳೆಲ್ಲ ಸೇರಿ ಸುಮಾರು 2 ಎಕರೆ ಪ್ರದೇಶದಲ್ಲಿ ಸುಮಾರು 150 ಬಗೆಯ 1000 ಗಿಡ ಮರಗಳನ್ನು ನಾವಿಲ್ಲಿ ನೆಟ್ಟು ಬೆಳೆಸ್ತಾ ಇದ್ದೀವಿ. ಇದಕ್ಕೆ ನಾವು ಈಶ್ವರವನವೆಂದು ಹೆಸರನ್ನು ಇಟ್ಟಿದ್ದೇವೆ. ನಾವು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದಕ್ಕೆ ಮೂಲ ಕಾರಣ ಪ್ರಕೃತಿಯ ನಾಶ ಅಥವಾ ಪ್ರಕೃತಿಯ ವಿನಾಶ ಅಂತ ಹೇಳ್ಬೋದು. ಪ್ರಕೃತಿಯನ್ನು ಸಂರಕ್ಷಣೆ ಮಾಡದೇ ಇದ್ದರೆ ನೀವು ಮುಂದೆ ತುಂಬ ಅನಾಹುತಗಳು ಕಟ್ಟಿಟ್ಟ ಬುತ್ತಿ. ಈ ನಿಟ್ಟಿನಲ್ಲಿ ನಾವೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಶಿವನಲ್ಲಿ ಪ್ರಕೃತಿಯನ್ನು ನಮ್ಮ ಪೂರ್ವಜರು ಕಂಡುಕೊಂಡಿದ್ರು. ಶಿವನ ಆರಾಧನೆ ಎಂದರೆ ಪ್ರಕೃತಿಯ ಆರಾಧನೆ. ಇಲ್ಲಿ ಸುಮಾರು 150 ಬಗೆಯ, ಅಂದರೆ ಹೀಗೆ ಈ ಹಿಂದೆ ಹೇಳಿದಂತೆ ದೇವವೃಕ್ಷಗಳು, ಹತ್ತಿ, ಆಲ, ಅರಳಿ, ನೆಲ್ಲಿ, ಈ ಥರ ದೇವವೃಕ್ಷಗಳು, ಔಷಧೀಯ ಸಸ್ಯಗಳು, ರಾಶಿ ನಕ್ಷತ್ರವನಗಳನ್ನು ನಾವಿಲ್ಲಿ ನೆಟ್ಟು ಬೆಳೆಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಹಿಂದೆಲ್ಲ ಕಾಡನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಾಗವನ, ಚೌಡಿವನ, ರಕ್ತೇಶ್ವರಿ ವನ, ಶಿವವನ, ಈ ಥರ ದೇವರ ಹೆಸರಿನಲ್ಲಿ ಕಾಡನ್ನು ಬೆಳೆಸ್ತಾ ಇದ್ದರು. ಯಾಕೆ ಅಂತಂದರೆ ಪ್ರತಿಯೊಂದು ಊರಿಗೂ ಒಂದು ವನ ಇದ್ದರೆ ಆ ಊರಿಗೆ ಒಂದು ಒಳ್ಳೆಯ ಆಕ್ಸಿಜನ್ ಆಗಲಿ ಅಥವಾ ಒಂದು ಒಳ್ಳೆಯ ವಾತಾವರಣ ಸಿಗುತ್ತೆ ಅನ್ನೋದು ನಮ್ಮ ಪೂರ್ವಿಕರ ನಂಬಿಕೆ. ಆ ನಿಟ್ಟಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಎಲ್ಲ ಪ್ರತಿಯೊಂದು ಊರಿಗೂ ಮನೆಗೊಂದು ಮರ, ಊರಿಗೊಂದು ವನ ಅಂತ ಒಂದು ಪದ್ಧತಿ, ಸ್ಲೋಗನ್ ಇತ್ತು. ಆದರೆ ಇತ್ತೀಚೆಗೆ ಮನುಷ್ಯನ ದುರಾಲೋಚನೆಯಿಂದ ಮತ್ತು ಅಭಿವೃದ್ಧಿ ಹೆಸರಿನಲ್ಲಿ ಕಾಡನ್ನು ಸಂರಕ್ಷಣೆ ಮಾಡದೆ ಸಂಪೂರ್ಣ ಹಾಳು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ನೋವಿನ ಸಂಗತಿ. ಅದಲ್ಲದೆ ಕಾಡನ್ನು ಬೆಳೆಸಲಿಕ್ಕೆ ಯಾವುದೇ ಯೋಜನೆಗಳಿಲ್ಲ. ಸುಮ್ಮನೆ ಫಾರೆಸ್ಟ್ ಇಲಾಖೆ ಇದೆ ಹೊರತು ಪ್ರತಿ ವರ್ಷ ಲಕ್ಷಾಂತರ ಗಿಡಗಳನ್ನು ತಯಾರು ಮಾಡ್ತಾರೆ, ಆದರೆ ಅವುಗಳ ಸರಿಯಾದ ಪಾಲನೆ ಪೋಷಣೆ ನಡೆಯುತ್ತಿಲ್ಲ. ಇದೊಂದು ತುಂಬ ಖೇದಕರ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮದೊಂದು ಪುಟ್ಟ ಪ್ರಯತ್ನ. ಎಲ್ಲರೂ ದೇವರ ಹೆಸರಿನಲ್ಲಿ ಕಾಡನ್ನು ಬೆಳೆಸಿ ದೇವರ ಪೂಜೆಯಂತೆ ನಾವು ಕಾಡನ್ನು ಸಂರಕ್ಷಣೆ ಮಾಡಿದರೆ ಇಡೀ ಊರಿಗೆ ಒಳ್ಳೆಯದಾಗತ್ತೆ, ಸಮಾಜಕ್ಕೆ ಒಳ್ಳೆಯದಾಗತ್ತೆ ಎನ್ನುವುದು ನಮ್ಮ ಭಾವನೆ.